ಬರ್ತಾ ಇದ್ದಾರೆ, ಸ್ಟಾರ್ ಬರ್ತಾ ಇದ್ದಾರೆ. ವಾಚ್ ನಿನ್ನ ಹತ್ರ ಇದೆಯಾ ಪಾಪದು? ಏ ಬನ್ನಿ ಬನ್ನಿ ಬೇಗ ನಡ್ರಿ ನಡ್ರಿ ನಡ್ರಿ. ಬರ್ಡೇ ಗರ್ಲ್ ಬರ್ತಿದ್ದಾರೆ ಈಗ. ಯಾಕೆ ದಿವ್ಯ ಮುಖ? ಓಯ್ ದಿವ್ಯಾ, ವಾಟ್ ಹ್ಯಾಪನ್? ಕನ್ನಡಕ ಎತ್ಬಿಡು, ಇವಾಗಲೇ ಹಾಕೊಂಡಿರ್ಬೇಕು ಕನ್ನಡಕ. ಹಾಂ, ಯಾಕೆ ಬೇಜಾರು? ಯಾರು ಏನಂದ್ರು ಮತ್ತೆ? ಹಾಯ್ ಭೂಮಿ. ಓ, ಹೆಲ್ಮೆಟ್ ತಗೊಂಡ್ಬರ್ತಾ ಇದ್ದಾರೆ. ಲಾಸ್ಟ್ ಫೈನಲ್ ಹುಷಾರು ಬರ್ತಾ ಇದ್ದಾರೆ. ಹಾಯ್, ಮಿರ್ಚಿ ಪಾರು ಚಾನಲ್ಗೆ ಸುಸ್ವಾಗತ. ಇವತ್ತು ನೀವು ನೋಡ್ತಿದ್ದೀರಾ ಬರ್ತ್ಡೇ ಸ್ಪೆಷಲ್. ಆಲ್ರೆಡಿ ಗೆಸ್ ಮಾಡಿದ್ದೀರಲ್ವ ಯಾರು ಬರ್ಡೇ ಅಂತ. ವಿಡಿಯೋದಲ್ಲೇ ಹೇಳ್ಬಿಟ್ಟಿದ್ದೀನಿ. ಇನ್ನೇನು ನನ್ನ ಬಾಡೆ ಚೆನ್ನಾಗಿರ್ಲಿ ಅಂತ ಹೇಳ್ತಾ ಇಲ್ಲ, ನಿನ್ ಬಾಡೆ ಚೆನ್ನಾಗಿರ್ಲಿ ಅಂತಾನೆ ಹೇಳಿದ್ರು. ಹೀರೋ ಹೀರೋ ನಾನೇ ನಾನೇ ನಾನೇ. ಒಂದ್ 5 ನಿಮಿಷ ಇರ್ರಿ. ಅದಕ್ಕೆ ಒಂದ್ 5 ನಿಮಿಷ ಇರ್ರಿ. ನಾವು 5 ನಿಮಿಷ ಇರಲ್ಲ. ಸೊ ಇವತ್ತು ನಾವೆಲ್ಲ ಚೆನ್ನಾಗಿ ರೆಡಿಯಾಗಿ ಮಸ್ತಾಗಿ ಒಂದು ರೈಡ್ ಹೋಗ್ತಾ ಇದ್ದೀವಿ. ಆ ರೈಡ್ ಎಲ್ಲಿಗೆ ಹೋಗಿ ತಲುಪತ್ತೆ ಅಂತ ನಮಗೂ ಗೊತ್ತಿಲ್ಲ. ಸೊ ನೀವು ಹೇಳಿ ನೋಡೋಣ, ನಾವು ಎಲ್ಲಿ ಹೋಗ್ತಾ ಇರ್ಬೋದು ಅಂತ. ಬೆಂಗಳೂರು ಸುತ್ತಮುತ್ತನೇ ಹೋಗಬೇಕು ಅಲ್ವಾ? 1 ಡೇ ಪ್ಲಾನ್ ಅಲ್ಲ, ಹಾಫ್ ಡೇ ಪ್ಲಾನ್ ಇದು. ಸೊ ಪ್ಲಾನ್ ಮಾಡ್ಕೊಂಡಂಗೆ ವರ್ಕ್ ಆಗಿದ್ರೆ ಇಷ್ಟೊತ್ತಿಗೆ ನಾವು ಬೇರೆ ಎಲ್ಲಾದರೂ ಟ್ರಿಪ್ ಹೋಗಿರ್ತಿದ್ವಿ. ಸೊ ಪ್ಲಾನ್ ಮಾಡ್ಕೊಂಡಂಗೆ ವರ್ಕ್ ಆಗಲಿಲ್ಲ. ಸೊ ನಾವು ಇವತ್ತು ಹೋಗ್ತಾ ಇದ್ದೀವಿ. ಹೇಳೋದು ಬೇಡ ಅಂತ ಅನ್ಕೊತೀನಿ, ಮುಂದೆ ನೋಡ್ತಾ ನೋಡ್ತಾ ನಿಮಗೆ ಗೊತ್ತಾಗುತ್ತೆ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ. ಸೊ ಎಲ್ಲರೂ ಫನ್ನಾಗಿ ಹೋಗ್ತಾ ಇದ್ವಿ. ಪಾಪ ಭೂಮಿನ ಗುಂಡ ಮಾತ್ರ ಬೈಕ್ ರೈಡಿಂಗ್ ತೊಗೊಂಡಿದ್ರು. ಯಾಕಂದರೆ ನಾವು ತೊಗೊಂಡಿರೋದು 5 ಸೀಟರ್ ಕಾರ್ ಅಲ್ವಾ. ಸೊ ನಾವು 5 ಜನನೇ ಹೋಗೋದು. ಸಾರಿ ಲಕ್ಕಿ ಒಬ್ಬ ಆ್ಯಡ್ ಆಗಿದ್ದಾನೆ, ಬಟ್ ನಮ್ಮ ತೊಡೆನೇ ಸಾಕು ಅವನಿಗೆ ಕುತ್ಕೊಳ್ಳೋದಕ್ಕೆ ಅಂತ ನನಗನ್ಸುತ್ತೆ. ಅವ್ನು ನನ್ನ ಜೊತೆ ತುಂಬ ಹೂ ಅಂತೆಲ್ಲ ಮಾತಾಡ್ತಾ ಇದ್ದ. ಈ ನಡುವೆ ಅತ್ತೆ, ತಾತ, ಅಜ್ಜಿ, ಇನ್ನೇನು ಕಾಗೆ ಅದೆಲ್ಲ ಹೇಳ್ತಾನೆ. ಒಂಥರ ಖುಷಿ ಅನಿಸುತ್ತೆ. ನಿಮಗೆಲ್ಲ ನಾವು ವೇರ್ ಮಾಡಿರೋ ಔಟ್ಫಿಟ್ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ, ಲಿಂಕ್ ಅಂತ ಖಂಡಿತ ನಾನು ಶೇರ್ ಮಾಡ್ತೀನಿ. ಲಿಂಕಲ್ಲ, ಔಟ್ಸೈಡ, ಅಡ್ರೆಸ್ಸು ಏನಾದರೂ ಆಗಿರಲಿ ಪಕ್ಕಾ ಟ್ರೈ ಮಾಡ್ತೀನಿ ನಿಮಗೆ ಡೀಟೇಲ್ಸ್ನ ತಲುಪಿಸೋದಕ್ಕೆ. ಮತ್ತು ನೋಡಿ, ಇಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ನಾವು ಹೋಗಿರೋದು ಈಶಾ ಫೌಂಡೇಶನ್ ಚಿಕ್ಕಬಳ್ಳಾಪುರ. ಸೊ ನಿಯರ್ ಬೆಂಗಳೂರು ಅಲ್ವಾ. ಸೊ ಆರಾಮಾಗಿ 3 ಗಂಟೆಗೇನೋ ಬಿಟ್ವಿ. ಸೊ ಈವ್ನಿಂಗ್ ಅಷ್ಟರಲ್ಲಿ ಅಲ್ಲಿ ತಲುಪಿದ್ವಿ. ಸೊ ತುಂಬಾ ಕ್ರೌಡ್ ಇತ್ತು, ಬಟ್ ತುಂಬ ಪೀಸ್ಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ. ಶಿವುಗೆ ತುಂಬ ಜನ ಇರೋ ಜಾಗ ಇಷ್ಟ ಆಗೋದಿಲ್ಲ. ಸೊ ಎಂಟ್ರೆನ್ಸ್ ನೋಡಿದ ತಕ್ಷಣ ಅವ್ರಿಗಂತೂ ಮೂಡ್ ಆಫ್ ಆಗಿತ್ತು. ಬಟ್ ಒಳಗೋದ್ಮೇಲೆ ಅವರು ತುಂಬ ಎಂಜಾಯ್ ಮಾಡೋದು, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಂತ. ಇಲ್ಲಿ ಎಲ್ಲರೂ ಅವ್ರವ್ರ ಭಕ್ತಿ ಲೋಕದಲ್ಲೇ ಕಳೆದೋಗಿರ್ತಾರೆ. ಯಾರು ಡಿಸ್ಟರ್ಬ್ ಮಾಡೋದಿಲ್ಲ. ಪ್ಲೇಸಲ್ಲಿ ಕುತ್ಕೊಳ್ಳಿ ಅಂದರೆ ಅಷ್ಟು ನೀಟಾಗಿ ಕುತ್ಕೊಂಡು ಪ್ರಶಾಂತತೆಯಿಂದ ನೋಡಿದ್ರಲ್ಲ, ಅದನ್ನ ನೋಡೇ ನನ್ನ ಮನಸ್ಸು ತುಂಬ ಇಷ್ಟ ಆಗೋಯ್ತು. ಸೊ ಈ ಪ್ಲೇಸ್ಗೆ ಮತ್ತೆ ವಿಸಿಟ್ ಮಾಡಬೇಕು ಅಂತ ಮತ್ತೆ ಅನಿಸುತ್ತೆ. ಅಷ್ಟು ನಮ್ಮ ಮನಸ್ಸನ್ನ ಈ ಪ್ಲೇಸ್ ತುಂಬಾ ಹಿಡಿದಿಟ್ಕೊಂಡ್ಬಿಟ್ಟಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಒಂದು ಕಲ್ಲಿನ ಚಕ್ರ ಇದೆ ನೋಡಿ, ಅದನ್ನು ತಿರ್ಸೋಕ್ಕೆ ಎಷ್ಟು ಸಾಹಸ ಮಾಡ್ತಾ ಇದ್ವಿ ಗೊತ್ತಾ. ಒಂಥರ ಫನ್ನಾಗಿ ಚೆನ್ನಾಗಿರುತ್ತೆ ಈ ಥರ ಎಲ್ಲ ಪ್ಲೇಸಿಗೆ ವಿಸಿಟ್ ಮಾಡಿದಾಗ, ಏನೋ ಒಂಥರ ಸಿಗುತ್ತೆ ಅಂದಾಗ. ಇನ್ನೊಂದು ವಿಷಯ ಏನು ಗೊತ್ತಾ, ಈಶಾ ಫೌಂಡೇಶನ್ಗೆ ಎಂಟ್ರಿ ಫೀಸ್ ಇಲ್ಲ. ಸೊ ಓನ್ಲಿ ಏನು ಪಾರ್ಕಿಂಗ್ ಚಾರ್ಜ್ ಇದೆ ಅದು ಮಾತ್ರ ಕೊಡ್ತೀವಿ. ಸೊ ಎಲ್ಲರೂ ಹೋಗಿ ನೋಡ್ಬೋದಲ್ಲ, ಫ್ರೀ ಇದೆ, ಪೀಸ್ಫುಲ್ ಮೈಂಡ್ ಸಿಗುತ್ತೆ, ಮತ್ತು ಮೂಡ್ ಕೂಡ ತುಂಬ ಫ್ರೆಶ್ ಆಗುತ್ತೆ. ಲೈಟ್ ಶೋ ಸ್ಟಾರ್ಟ್ ಆದಮೇಲಂತೂ ಯಾರೂ ಮಾತಾಡ್ಸೋದಿಲ್ಲ, ಅಷ್ಟು ಭಕ್ತಿಯಲ್ಲಿ ಕಳೆದೋಗ್ಬಿಡ್ತಾರೆ ಅಂತಲೇ ಹೇಳ್ಬೋದು. ಅದನ್ನು ನೋಡೋದಕ್ಕೆ 2 ಕಣ್ಣು ಸಾಲದು ಅಂತಲೇ ಹೇಳ್ಬೋದು. ಸೊ ಲೈಫಲ್ಲಿ ಏನಾದರೂ ಒಂದು ಮಿಸ್ ಮಾಡ್ಕೊಂಡಿದ್ದೀರಾ ಅಂದರೆ ಇದನ್ನು ಒಂದು ಮಿಸ್ ಮಾಡ್ಕೊತೀರಾ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ಹುಡುಗ ಅನ್ನೋ ಥರ ಅನಿಸ್ತಾ ಇದೆ. ಹಾ ಬಾ, ಸಾಕು ಹೋಗ್ಬಿಟ್ರೆ ಸಾಕು. ಅಲ್ಲೋಡ್ರೆ ಚಿಕ್ಕಿ ಎಲ್ಲಿ ನೋಡ್ತಾವ್ರೆ. ಇಲ್ಲೋಡ ಉಷಾ ಇಲ್ಲೋಡ. ಬಾರ ಇಲ್ವಾ ಅಕ್ಕ? ನೋಡಿ ಹೇಳ್ಬೇಕಾರೆ ಮಜವಾಗಿರುತ್ತೆ. ಇವಾಗ ಬಾ, ಸಾಕು, ಗೊತ್ತಾಗ್ತೈತೆ ನೀನು ಶಾಂತಿಯಲ್ಲೇ. ನನ್ನ ತಂಗಿ ನೀನು ಒಬ್ಬಳೇ ಕಲ್ಲಿನ ಚಕ್ರ ತಿರ್ಸು ಅಂತ ಚಾಲೆಂಜ್ ಕೊಟ್ಟಿದ್ಲು. ಸೊ ಟ್ರೈ ಮಾಡಿದೆ, ಸಿಕ್ಕಾಪಟ್ಟೆ ಕಷ್ಟ ಅನಿಸ್ತು. ಸೊ ಅವಾಗಲೇ ತಳ್ಳಿದ್ದು ಶಿವನೇ ಇರ್ಬೋದು ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತು.
ಎಲ್ಲೆಲ್ಲ ಮುಂದೆ ಇರ್ತಾನೆ ಮೆಟ್ಲಲ್ಲಿ. ಎಂಟ್ರೆನ್ಸ್ ಅಲ್ಲಿರೋ ದೇವಸ್ಥಾನ ನೋಡ್ಕೊಂಡು ಲಕ್ಕಿ. ಒಳಗ್ ಬಂದ್ವಿ. ಲಕ್ಕಿ ಹೋಯ್ತಾರ ಲಕ್ಕಿ. ಲಕ್ಕಿ ಏಯ್ ಬರ್ತಾ ಇದ್ದೀನಿ ನೋಡ್ಕೊಂಡೆ. ನೋಡ್ರಪ್ಪ ಲಕ್ಕಿ ಅವ್ರ ಮಾಮನ ಮೇಲೆ ಸವಾರಿ ಮಾಡ್ಕೊಂಡು ಬರ್ತಾ ಇದ್ದಾನೆ. ಆಹಾ ಓಹೋ ಇವ್ರು ಹೋಗ್ತಾ ಇದ್ದಾರೆ, ನಾವು ಒತ್ತಿಗೆ ಹೋಯ್ತಾ ಇದೀವಿ. ಆನೆ ಮೇಲೆ ಅಂಬಾರಿ ನೋಡಿ ಹತ್ರ ಬಂದಿದ್ದೀವಿ. ಹತ್ರ ಹೋಯ್ತಿದೀವಿ. ಇಷ್ಟು ವಿಶಾಲವಾದ ಜಾಗದಲ್ಲಿ ಅಷ್ಟು ದೊಡ್ಡ ಆದಿಯೋಗಿ ಸ್ಟ್ಯಾಚುನ ನೋಡಿ ನಾನಂತೂ ಕಳೆದೇ ಹೋಗ್ಬಿಟ್ಟೆ. ಇದ್ರ ಹೈಟು 112 ಅಡಿ ಇದೆ, 147 ಅಡಿ ಉದ್ದ ಇದೆ, 82 ಅಡಿ ಅಗಲ ಇದೆ. ಎಷ್ಟು ಕಷ್ಟ ಆಗಿರುತ್ತೆ ಇದನ್ನು ಬಿಲ್ಡ್ ಮಾಡೋದಕ್ಕೆ, ಅಂದರೆ ಕಟ್ಟೋದಕ್ಕೆ ನೆನೆಸ್ಕೊಳ್ಳಿ. ಆದರೆ ಒಂದು ಅದ್ಭುತನ ಕ್ರಿಯೇಟ್ ಮಾಡಿಕೊಟ್ಟಿದ್ರಲ್ಲ, ಅದಕ್ಕೆ ಥ್ಯಾಂಕ್ಸ್ ಹೇಳಬೇಕು. ಸುತ್ತಲೂ ಬೆಟ್ಟ ಹಸಿರು ತುಂಬಿರೋದ್ರಿಂದ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಸೂರ್ಯ ಮುಳುಗ್ತಾ ಇದ್ದಾನೆ, ಎಷ್ಟು ಸುಂದರವಾಗಿದೆ. ಪ್ರಕೃತಿ ವಿಸ್ಮಯ ಅಂದರೆ ಇದೇನೆ ಅಂತ ಅನಿಸುತ್ತೆ ಅಲ್ವಾ? ಲೈಟ್ ಇನ್ನ ಝೂಮ್ ಮಾಡ್ಬೇಕಾ? ಬ್ಲರ್ ಆಗ್ತೈತೆ. ಹಿಂದೆ ಒಂಥರ ಬ್ಲ್ಯಾಕ್ ಆಗ್ತೈತೆ. ಸ್ವಲ್ಪ ಕ್ಲಿಪ್ನ ನೋಡಿ ಮೈ ಜುಮ್ ಅಂತ ಅನ್ನಿಸ್ತಿದೆ ಅಲ್ವಾ? ಸೊ ನನಗೂ ಅಷ್ಟೇ, ಅಲ್ಲಿದ್ದಾಗ ಅದೇ ವೈಬ್ ಕೊಡ್ತಾ ಇತ್ತು. ಸೊ ಫುಲ್ ವೀಡಿಯೋನ ಇನ್ನೊಂದು ವ್ಲಾಗ್ ಥರ ಅಟ್ಯಾಚ್ ಮಾಡಿರ್ತೀನಿ, ಅದರಲ್ಲಿ ನೀವು ನೋಡ್ಕೊಳ್ಳಿ. ಇದರಲ್ಲಿ ಅಟ್ಯಾಚ್ ಮಾಡೋಕ್ಕೆ ಹೋಗಿಲ್ಲ, ಯಾಕಂದ್ರೆ ತುಂಬ ಲೆಂತಿ ಆಗುತ್ತೆ ವೀಡಿಯೋ ಅಂತ. ಸೊ ಈ ವ್ಯೂ ನಿನಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಈಶಾ ಫೌಂಡೇಶನಿಂದ ನಾವು ವಾಪಸ್ ಬರಬೇಕಾದ್ರೆ ದೇವನಹಳ್ಳಿ ರೂಟಲ್ಲಿ ಅತಿಥಿ ಗ್ರ್ಯಾಂಡ್ ಅಂತ ಹೋಟೆಲು ಸಖತ್ ವೈಬಾಗಿತ್ತು. ಆಚ ಕಡೆನೂ ಕೂತ್ಕೊಂಡು ಊಟ ಮಾಡ್ಬೋದು, ಒಳಗಡೆ ಕೂಡ ಕೂತ್ಕೊಂಡು ಊಟ ಮಾಡ್ಬೋದು. ಸೊ ಫ್ಯಾಮಿಲಿಗೂ ಜಾಗ ಸಖತ್ತಾಗಿದೆ, ಜೊತೆಗೆ ಬ್ಯಾಚುಲರ್ಸ್ ಹೋಗಿದ್ರು ಅವರು ಕೂಡ ಎಂಜಾಯ್ ಮಾಡ್ಬೋದು. ಸೊ ಇಲ್ಲಿ ನಾವೆಲ್ಲ ನಾನ್ ವೆಜ್ ಫುಡ್ಡೇ ಆರ್ಡ್ರ್ ಮಾಡಿದ್ದು. ಸೊ ಇಬ್ಬರು ವೆಜಿಟೇರಿಯನ್ ಇದ್ದರು, ಹೇಗಪ್ಪ ಅವರಿಂದ ತಪ್ಪಿಸ್ಕೊಳ್ಳೋದು, ವೆಜ್ ತಿನ್ನಬೇಕಾಗತ್ತಲ್ಲ ಅಂತ ಅಂದ್ಕೊಂಡಿದ್ರಿ. ಬಟ್ ಇಬ್ಬರು ದೊಡ್ಡದಾಗಿ ಮನಸ್ಸು ಮಾಡಿ ನಾನ್ ವೆಜ್ ತಿನ್ನಿರಿ ಪರವಾಗಿಲ್ಲ, ನಾವು ವೆಜ್ ತಿಂತೀವಿ ಅಂತ ಹೇಳಿದ್ರು. ಸೊ ಫೈನಲಿ ನಾವು ಏನೇನು ಆರ್ಡ್ರ್ ಮಾಡಿದ್ವಿ ಅಂತ ಇಲ್ಲಿ ನೋಡ್ಬೋದು ನೀವು. ಅಲ್ಲಿ ಸಖತ್ತಾಗಿದ್ದಾರೆ ಉಳ್ಬಾಡು. ನಮ್ಮ ಅಣ್ಣ ತಿಂತೋನೆ, ಭೂಮಿಕ ನೀರು ಕುಡಿದೈತೆ. ಬಾಬಾ ಅಕ್ಕ, ಆ ಸ್ಮೆಲ್ ಗಮ್ಮಂತ ಬಂತು ಆ ಸತಿ ಅಲ್ಲ ಬಾಬಾ? ಅಲ್ಲಿ ಮಟನ್ ಊರ್ಬಾಡು, ಮಟನ್ ಬಿರಿಯಾನಿಯಿಂದ ಶುರು ಮಾಡಿದ್ದು ನಾವು. ಚಿಕನ್ ಗೀ ರೋಸ್ಟು, ತವಾ ಫ್ರೈ, ತಂದೂರಿ, ಮಟನ್ ಸಾರು, ಮಟನ್ ಕೋಲಾಪುರಿ, ರೋಟಿನ ಟ್ರೈ ಮಾಡಿದ್ವಿ. ಪನ್ನೀರ್ ಇದೆ, ಚಿಚ್ಚಿ ಇದೆ ನೋಡು. ವಾವ್ ಚಿಚ್ಚಿ, ಅಯ್ಯೋ ಲಕ್ಕಿ ಅರೆ ಇವ್ರ ಪೀಸ್ ತಿಂತ ಇಲ್ಲ. ಅವ್ನು ನೋಡಿ ಏನು ಮಜ್ವಾಗಿ ತಿಂತವನೆ. ಆಹಾ ಆಹಾ ಮೀನು ತಿಂತಾನೆ. ಈ ಹೋಟೆಲಲ್ಲಿ ದಾಲ್ ರೈಸ್ ಮತ್ತು ಮಟನ್ ಊರ್ಬಾಡು ಸಖತ್ತಾಗಿತ್ತು. ಸೊ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ನಾವು ನೆಕ್ಸ್ಟ್ ಪ್ರೋಗ್ರಾಮ್ ಏನು ಹೇಳಿ ಮನೆಗೆ ಬಂದಮೇಲೆ ಸೆಲೆಬ್ರೇಷನ್ ಮೋಡ್ನ ಆನ್ ಮಾಡಿಕ್ಕಿದ್ವಿ. ಸೊ ನಮಗಂತೂ ಖುಷಿ ಆಗ್ತಾಯಿತ್ತು, ಅವಳು ಹೇಗೆ ಎಕ್ಸ್ಪೆಕ್ಟ್ ಮಾಡಿದ್ಲೋ ಆ ಥರ ಬಂದಿದೆಯಾ ಇಲ್ವಾ ಅಂತ. ಮಾರ್ನಿಂಗ್ ಅವರು ಅಪ್ಸೆಟ್ ಆಗಿದ್ರಲ್ವ, ಇದೇ ರೀಸನ್ಗೆ ಇರ್ಬೋದು ಅಂತ ನಾವು ಅಂದ್ಕೊಂಡಿದ್ವಿ. ಸೊ ಫೈನಲಿ ಕೇಕ್ ಕಟ್ಟಿಂಗ್ ಪ್ರೋಗ್ರಾಮ್ ರೆಡಿ ಆಯಿತು. ಬಟ್ 11:30 ರಾತ್ರಿಯಲ್ಲಿ ಕೇಕ್ ಸಿಗಲಿಲ್ಲ ಅಂತ ಜಸ್ಟ್ ಬೇಕಲ್ಲಿ ಯಾವ ಪೀಸ್ ಇತ್ತೋ ಆ ಪೀಸ್ನೇ ನಾವು ತೊಗೊಂಬಂದು ಬರ್ಡೇ ಸೆಲೆಬ್ರೇಷನ್ನ ಇಲ್ಲಿ ಮಾಡ್ತಾಯಿದ್ದೀವಿ. ಈ ಡೆಕೋರೇಷನ್ ಮಾಡಿಕೊಟ್ಟಿರೋರು ತುಂಬ ಚೀಪ್ ಆ್ಯಂಡ್ ಬೆಸ್ಟ್ ರೇಟ್ಗೆ ಮಾಡಿಕೊಟ್ಟಿದ್ದಾರೆ. ಸೊ ನಿಮಗೂ ಇವ್ರ ಡೀಟೇಲ್ಸ್ ಬೇಕಿದ್ದರೆ ಕಮೆಂಟ್ ಮಾಡಿ, ಖಂಡಿತ ನಾನು ಡೀಟೇಲ್ಸ್ನ ಶೇರ್ ಮಾಡ್ತೀನಿ.
ಅಯ್ಯೋ ತಿರ್ಸ್ತಾ ಇದೀಯಾ ಬಾ ಈ ಕಡೆ ಫ್ರೇಮಲ್ಲಿ ಕವರ್ ಆಗೋ ಕೆಲಸ ಬಿಡ್ತಿಲ್ಲ ಇರ್ತೀವಿ ನೋಡೆ ದಿವ್ಯಾ ನೋಡೋಣ ಇವಾಗ ಕಟ್ ಮಾಡಿಬಿಡು ಇವಾಗ ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ದಿವ್ಯಾ ಹ್ಯಾಪಿ ಬರ್ಡೇ ಟು ಯು ಇದೆಲ್ಲ ಫೋಟೋ ಹೊಡಿಲ್ಲ ವಿಡಿಯೋ ಮಾಡ್ಬೇಕಾ ಫೈನಲಿ ಕೇಕ್ ಕಟ್ ಮಾಡಿ ಬರ್ಡೇ ಸೆಲೆಬ್ರೇಷನ್ನ ಮುಗಿಸಿದ್ವಿ. ಅದಾದಮೇಲೆ ನಮ್ಮ ಮಮ್ಮಿ ಡ್ಯಾಡಿಗಂತ ಪಾರ್ಸಲ್ ತಂದಿದ್ವಲ್ಲ ಅದನ್ನು ಅವರು ಕೊಟ್ವಿ ತಿನ್ನಲಿ ಬೇಗ ಅಂತ. ಯಾಕಂದ್ರೆ ಮಾರನೇ ದಿನ ಸೋಮವಾರ ಬಿದ್ದುಬಿಡುತ್ತೆ, ಸೊ ನಾನ್ ವೆಜ್ ತಿನ್ನಂಗಿಲ್ಲ, ಬೇಗ ತಿಂದುಬಿಡ್ಲಿ ಸಂಡೇ ಇನ್ನೊಂದು ಹಾಫ್ ಆನ್ ಅವರ್ ಇದೆ ಅಂತ ಅಂದ್ಕೊಂಡು ಕೊಟ್ವಿ. ಸೊ ಇದೆಲ್ಲ ಆದಮೇಲೆ ಅಲ್ಲೋಗಿದ್ದು ಏನೇನಾಯಿತು ಅಂತ ನಮ್ಮ ಮಮ್ಮಿಗೆ ನಮ್ಮ ಅಪ್ಪಗೆ ಹೇಳ್ತಾ ಇದ್ವಿ. ಬಟ್ ನಮ್ಮ ಮಮ್ಮಿಗೆ ತುಂಬ ಹುಷಾರಿಲ್ಲ, ಕಾಲು ನೋವಿಂದ ಅವ್ರು ಜ್ವರ ಬರ್ತಾನೆ ಇದೆ. ಸೊ ಅದು ವಾಸಿ ಆಗಿ ಇನ್ನೂ 15 ಡೇಸ್ ಅಂತ ಡಾಕ್ಟ್ರ್ ಹೇಳಿದ್ದಾರೆ. ಇನ್ನೂ ಡ್ರೆಸ್ಸಿಂಗ್ ಮಾಡಿಸ್ಕೊತಾನೆ ಇದ್ದಾರೆ, ಅದು ಯಾವಾಗ ವಾಸಿ ಆಗುತ್ತೋ ಗೊತ್ತಿಲ್ಲ. ಅವ್ರು ಊಟ ಮಾಡಿ ಮುಗಿಸೋಷ್ಟ್ರಲ್ಲಿ ನಾವು ರೂಮ್ನೆಲ್ಲ ಕ್ಲೀನ್ ಮಾಡಿಕೊಂಡು ಹಾಸಿಗೆ ಎಲ್ಲ ಹಾಸ್ಕೊಂಡು ಬೇಗ ಪಾಚಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ಈಗಿತ್ತು ನಮ್ಮ ಈಶಾ ಫೌಂಡೇಶನ್ಗೆ ಹೋಗಿದ್ದೆ ಟ್ರಿಪ್ಪು ಮತ್ತು ಬರ್ಡೇ ಸೆಲೆಬ್ರೇಷನ್. ನಿಮಗೆ ಇಷ್ಟು ಜನದಲ್ಲಿ ಯಾರು ಔಟ್ಫಿಟ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಹೇಳಿ. ನಿಮ್ಮ ಜೊತೆ ಒಂದು ಮಾತನ್ನ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾವುದೇ ವ್ಯಕ್ತಿಗಾಗಲಿ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಹರ್ಟ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಅವ್ರು ನಿಮ್ಮ ಮುಂದೆ ಕಮ್ಮಿ ಇರ್ಬೋದು, ಬಟ್ ಅವ್ರ ಮನೇಲಿ ಅವರೇ ಅಮೂಲ್ಯವಾಗಿರ್ತಾರೆ. ಸೊ ಎಲ್ಲರಿಗೂ ಗೌರವ ಅನ್ನೋದು ಹುಟ್ತಾನೆ ಬಂದಿರುತ್ತೆ. ಸೊ ಅದನ್ನು ಎಲ್ಲೂ ಕಳಿಬಾರ್ದು ಅಂತ ನಾನು ಅಂದ್ಕೊತೀನಿ. ಸೊ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ ನೀವು ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಆಗ ಮಾತ್ರನೇ ನಾನು ಅಪ್ಲೋಡ್ ಮಾಡೋ ವೀಡಿಯೋಗಳು ನಿಮಗೆ ನೋಟಿಫಿಕೇಷನಲ್ಲಿ ತೋರಿಸ್ತವೆ. ಆಗ ನೀವು ಬಂದು ಬೇಗ ನೋಡ್ಬೋದು. ನಿಮ್ಮೆಲ್ಲರಿಗೂ ಶುಭರಾತ್ರಿ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್, ಟೇಕ್ ಕೇರ್.